ರಾಜಿ, ಹುಡುಗಿ ತಂದೆ ಫೋನ್ ಮಾಡಿದ್ರು. ನಾವು ಅವ್ರ ಮನೆಗೆ ಹೋದಾಗ ನೀವು ನಮ್ಮ ಮನೆಗೆ ಬನ್ನಿ ಅಂತ ಕರೆದು ಬಂದಿದ್ವಲ್ಲ, ಅದಕ್ಕೆ ನಾಳೆ ಬರ್ತೀವಿ ಅಂತ ಹೇಳಿದ್ರು. ಹೌದಾ, ನೀವೇನು ಹೇಳಿದ್ರಿ ಅದಕ್ಕೆ? ನಾನು ನಾಳೆ ನಾವು ತಂಗಿ ಮನೆಗೆ ಹೊರಟಿದ್ದೀವಿ, ಅದಕ್ಕೆ ಇನ್ನೊಂದು 2 ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿದೆ. ನಾಳೆ ನಿಮ್ಮ ತಂಗಿ ಮನೆಗೆ ಹೋಗ್ಬೇಕಾ? ಯಾಕ್ರಿ? ಅಯ್ಯೋ, ತಂಗಿ ಮನೆಗೂ ಇಲ್ಲ, ಎಲ್ಲಿಗೂ ಇಲ್ಲ. ನಿವೇದಿತಾ ಬೇರೆ ಟ್ರಿಪ್ ಹೋಗಿದ್ದಾಳೆ. ಇನ್ನು ಶರಣ್ಣ ಅವ್ನು ಎಕ್ಸಾಮ್ ಬಿಸಿಲಿ ಅವನಿರ್ತಾನೆ. ಇನ್ನು ಕಿರಣನಂತೂ ಮಾತಾಡ್ಸೋಂಗೆ ಇಲ್ಲ. ಎಲ್ಲಾನು ನಾನು ಒಬ್ಳೇ ಮಾಡ್ಕೋಬೇಕು, ನನಗೋಸ್ಕರ ಯಾರು ತಲೆ ಕೆಡ್ಸ್ಕೊಳ್ಳೋರೇ ಇಲ್ಲ ಅಂತ ಪುಂಗಿ ಉತ್ತಿಯಲ್ಲ. ಅದಕ್ಕೆ ನಿವೇದಿತಾ ಬಂದಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಾದೆ. ಅಬ್ಬ, ಅಂತೂ ಇಷ್ಟು ವರ್ಷಕ್ಕೆ ತಲೆ ಓಡಿಸಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಸರಿ ಸರಿ, ನಿವೇದಿತಾ ಬೇರೆ ಟ್ರಿಪ್ಪಿಂದ ಬಂದು ಸುಸ್ತಾಗಿರ್ತಾಳೆ. ಅಮ್ಮ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನೀನೇ ಮಾಡ್ಕೊ ಅಂದಾಳು. ಇವತ್ತಿಂದನೇ ಸ್ವಲ್ಪ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊ. ಅದು ಸರಿನೇ. ಹಲೋ. ಏನು ಹಲೋ? ಓ, ತಾವಿನ್ನೂ ಮನೇಲಿ ಆರಾಮಾಗಿ ಮಲ್ಕೊಂಡಿದ್ದೀರಾ? ಎದಳಿ ಎದಳಿ, ಬೇಗ ಬನ್ನಿ ಬಸ್ ಸ್ಟಾಪ್ಗೆ. ನನ್ನ ಹುಡುಗಿನ ಹುಡುಕೊಟ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದು ಮರ್ತೋಯ್ತಾ? ಅದು ಅಲ್ಲ, ನೀವು ಆ ಹುಡುಗಿ ಹೆಸರೇನು ಅಂತಲೂ ಹೇಳ್ತಿಲ್ಲ, ಇಲ್ಲ ಇಂಥ ಕಾಲೇಜು ಅಂತಲೂ ಹೇಳ್ತಿಲ್ಲ. ಎಲ್ಲಿ ಅಂತ ಹುಡುಗೋದು ನನ್ನ ಕೈಲಾಗಲ್ಲ. ಆಗಲ್ವಾ? ಹಾಗಾದರೆ ನನಗೂ ಕೆಲಸ ಕೊಡ್ಸೋಕ್ಕಾಗಲ್ಲ. ಆಯಿತು, ನಿನ್ನ ಕೆಲಸನೂ ಬೇಡ, ನಿನ್ನ ಸಹವಾಸನೂ ಬೇಡ. ಅನ್ಯಾಯವಾಗಿ ನನ್ನ ಟೈಮೆಲ್ಲ ವೇಸ್ಟ್ ಮಾಡುತ್ತೀಯಲ್ಲ ಲೋಫರ್. ಅಯ್ಯಪ್ಪ, ಅವ್ನ ವಾಯ್ಸ್ ಕೇಳಿದ್ರೆ ಭಯ ಆಗುತ್ತೆ. ಸದ್ಯ ಇನ್ಮೇಲೆ ಅವ್ನ ಕಾಟ ಇರಲ್ಲ. ಹಲೋ. ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್. ವೆರಿ ಗುಡ್ ಮಾರ್ನಿಂಗ್ ಡಿಯರ್. ಏನು ಮಾಡ್ತಿದ್ದೆ? ಏನಿಲ್ಲ, ಈಗಷ್ಟೇ ಎದ್ದೆ, ನೀನು ನೆನಪಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ನಾನು ಈಗಷ್ಟೇ ಎದ್ದೆ, ಅಷ್ಟೊತ್ತಿಗೆ ನಿನ್ನ ಕಾಲ್ ಬಂತು. ಸರಿ, ಪಾರ್ಕಲ್ಲಿ ಎಲ್ಲಾದರೂ ಮೀಟ್ ಮಾಡೋಣ, ಬೇಗ ರೆಡಿಯಾಗಿ ಬಾ. ಓಕೆ ಡಿಯರ್, ಬಾಯ್. ಇದಪ್ಪ ಸ್ವೀಟ್ ವಾಯ್ಸ್ ಅಂದರೆ. ಕಿರಣ್ಗೆ ಹುಡುಗಿ ಮನೆಯವ್ರು ಬರೋ ವಿಷಯ ಹೇಳೋದೇ ಬೇಡವಾ? ಬೇಡ, ಹೇಳೋದೇ ಬೇಡ. ಅವನಿಗೇನಾದರೂ ಹೇಳಿದ್ರೆ ಅಮ್ಮ ಸುಮ್ಮನೆ ಅವರನ್ನೆಲ್ಲ ಯಾಕೆ ಕರೆಸ್ದೆ ಅಂತ ನನ್ನೇ ಬೈತಾನೆ. ಹೇಗೋ ಅವನು ಆಫೀಸಿಂದ 5 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾನೆ. ಇವರು ಮಧ್ಯಾಹ್ನ ಊಟಕ್ಕೆ ಅಂತ ಬಂದರೆ ಮಾತಾಡಿಕೊಂಡು ಮನೆ ಎಲ್ಲ ನೋಡೋ ಅಷ್ಟೊತ್ತಾಗುತ್ತೆ. ಹೋಗಬೇಕಾದ್ರೆ ಕಿರಣ್ಣ ಮಾತಾಡ್ಸ್ಕೊಂಡು ಹೋಗಲಿ ಅಷ್ಟೆ. ಹಲೋ. ಹಾಂ ಶರಣ್, ಪಾರ್ಕ್ ಹತ್ರ ಬೇಡ. ನಮ್ಮ ಅಪ್ಪ ಅಮ್ಮ ಈಗಷ್ಟೇ ಊರಿಗೆ ಹೋದರು, ಅವ್ರು ಬರೋದು ಸಂಜೆ ಆಗುತ್ತೆ. ನೀನು ಮನೆಗೆ ಬಂದುಬಿಡು. ಹಾಂ, ನಾನು ಅಡ್ರೆಸ್ನ ವಾಟ್ಸಪ್ ಮಾಡ್ತೀನಿ. ಓಕೆ, ಬಾಯ್. ಅಮ್ಮ ಅಮ್ಮ, ನನಗಿವತ್ತು ಸ್ಪೆಷಲ್ ಕ್ಲಾಸ್ ಇದೆ, ನಾನೀಗ ಬೇಗ ಹೋಗಬೇಕು. ಅಯ್ಯೋ, ಇನ್ನೇನು ತಿಂಡಿ ಆಗೋಯ್ತು, ತಿನ್ಕೊಂಡು ಹೋಗೋ. ಇಲ್ಲಮ್ಮ, ಲೇಟ್ ಆಗಿಬಿಡುತ್ತೆ. ಅಲ್ಲೇ ಎಲ್ಲಾದರೂ ಕ್ಯಾಂಟೀನಲ್ಲಿ ತಿನ್ಕೊಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಶರಣ್ ಬಂದ ಅನ್ಸುತ್ತೆ. ಬಾ ಶರಣ್, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಶರಣ್ಯ, ಇದು ನಿಮ್ಮನೇನಾ? ತುಂಬ ಚೆನ್ನಾಗಿದೆ. ಬಾ ಕೂತ್ಕೋ. ಶರಣ್, ನೀನು ನಮ್ಮ ಮನೆಗೆ ಬಂದಿದ್ಯಾ ಅಂದರೆ ನಿಜಕ್ಕೂ ನಂಗೆ ನಂಬಕ್ಕೆ ಆಗ್ತಿಲ್ಲ ಗೊತ್ತಾ? ಶರಣ್ಯ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಭಯನಾ? ಯಾಕೆ? ಅಲ್ಲ, ನಿಮ್ಮ ಅಪ್ಪ ಅಮ್ಮ ಇಲ್ಲದೆ ಇರೋ ಸಮಯದಲ್ಲಿ ನಾನು ಈ ರೀತಿ ಎಲ್ಲ ಬಂದರೆ ತಪ್ಪಾಗಲ್ವಾ? ಅಕ್ಕಪಕ್ಕ ನೋಡಿದವರು ಏನು ತಿಳ್ಕೊತಾರೆ ಹೇಳು? ಶರಣ್, ನಾಳೆ ನಾವಿಬ್ರು ಮದುವೆ ಆಗೋರು, ಬಂದರೆ ತಪ್ಪೇನು? ನಾಳೆ ನಾವಿಬ್ರು ಮದುವೆ ಆಗೋರು ಅಂತ ನಮ್ಮಿಬ್ರಿಗೆ ಗೊತ್ತು, ಆದರೆ ಜನಗಳಿಗೆ ಗೊತ್ತಿಲ್ವಲ್ಲ? ಅಯ್ಯೋ, ಆದಮೇಲೆ ಗೊತ್ತಾಗುತ್ತೆ ಬಿಡು, ಏನು ತಪ್ಪಿಲ್ಲ. ಅಷ್ಟಕ್ಕೂ ನಾನು ಅಪ್ಪ ಅಮ್ಮನ ಹತ್ರ ನನ್ನ ಪ್ರೀತಿ ವಿಚಾರ ಇವತ್ತೇ ಮಾತಾಡ್ಬಿಡ್ತೀನಿ. ನನಗೇನೋ ನಿಮ್ಮ ಅಪ್ಪ ಅಮ್ಮ ನಮ್ಮ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ಅನಿಸುತ್ತೆ. ನಮ್ಮಪ್ಪ ಅಮ್ಮ ಇದುವರೆಗೂ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಗೊತ್ತಾ? ಖಂಡಿತ ಒಪ್ಕೋತಾರೆ. ಅದು ಸರಿ, ನಿನಗ್ಯಾಕೆ ಹಾಗನ್ನಿಸ್ತು? ನಾವು ನಿಮ್ಮಷ್ಟು ರಿಚ್ ಅಲ್ಲ. ಎಲ್ಲ ಅಪ್ಪ ಅಮ್ಮಂಗೂ ನಮಗಿಂತ ಶ್ರೀಮಂತರ ಮನೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನೀವಿಷ್ಟು ಶ್ರೀಮಂತರು, ನಿನ್ನನ್ನು ನಮ್ಮನೆಗೆ ಕೊಡ್ತಾರಾ? ಆ ಥರ ಏನಿಲ್ಲ ಶರಣ್. ನಾನು ಶರಣ್ನ ಪ್ರೀತಿಸ್ತಿದ್ದೀನಿ, ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ತಾರೆ. ಅವ್ರು ಇಷ್ಟಪಡೋದು ನಾನು ಸುಖವಾಗಿರೋದು ಅಷ್ಟೇ. ನೋಡೋಣ. ಆದರೆ ನಾನು ಈ ವಿಚಾರನ ನಮ್ಮನೇಲಿ ಈಗಲೇ ಹೇಳೋಕ್ಕಾಗಲ್ಲ. ನಾನೊಂದು ಕೆಲಸ ತೊಗೊಂಡು ಆಮೇಲೆ ಹೇಳ್ತೀನಿ. ನೀನು ಅಷ್ಟೇ, ನನಗೆ ಕೆಲಸ ಸಿಗೋವರೆಗೂ ನಮ್ಮ ಪ್ರೀತಿ ವಿಷಯನ ನಿಮ್ಮ ಅಪ್ಪ ಅಮ್ಮಗೆ ಹೇಳಬೇಡ. ಸರಿ, ಆ ವಿಷಯ ಬಿಡು ಈಗ. ಅಲ್ಲ ಶರಣ್,
ನಮ್ಮ ಮನೆಗೆ ಬಂದಿದ್ಯಾ, ನನ್ನ ಜೊತೆ ಪ್ರೀತಿಯಿಂದ ಕಾಲ ಕಳೆಯೋದು ಬಿಟ್ಟು ಏನೇನೋ ಮಾತಾಡ್ತಾ ಕೂತಿದ್ಯಲ್ಲ. ಶರಣ್ಯ, ನಿನ್ನಂಥ ಒಳ್ಳೆ ಹುಡುಗಿ ನನ್ನ ಜೀವನದಲ್ಲಿ ಬರ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಷ್ಟೆ, ಒಂದು ಹುಡುಗನ ಪ್ರೀತಿ ಮಾಡಿ ಮದುವೆ ಮಾಡ್ಕೋತೀನಿ ಅಂತ ಯಾವತ್ತೂ ನಾನು ಕನ್ಸು ಕಂಡೋಳಲ್ಲ. ಅದೇನೋ ನಿಮ್ಮನ್ನು ನೋಡಿ ಬಿದ್ಬಿಟ್ಟೆ. ರೀ 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 ಅಲ್ಲ, ನಾನು ಅಷ್ಟೊತ್ತಿಂದ ರೀ ರೀ ಅಂತ ಕರಿತಾನೇ ಇದ್ದೀನಿ, ಕಿವಿನೇ ಕೇಳಿಸ್ತಾ ಇರೋಂಗೆ ಕೂತಿದಾರಲ್ಲ ಇವರು. ರೀ ಏನು ರಾಜಿ? ಅಬ್ಬಾ, ಈಗಲಾದರೂ ಕಿವಿ ಕೇಳಿಸ್ತಲ್ಲ. ಅವಾಗಿಂದ ಬಡ್ಕೋತಿದ್ದೀನಿ ರೀ ರೀ ಅಂತ. ಮಾತಾಡಲ್ವಲ್ಲ ನೀವು? ನೀನು ಕೂಗಿದ್ರೆ ಕೇಳಿಸ್ತಿತ್ತೇನೋ, ಬಡ್ಕೋತಿದ್ಯಲ್ಲ ಅದಕ್ಕೆ ಕೇಳಿಸ್ಲಿಲ್ಲ ಅನ್ಸುತ್ತೆ. ಆಹಾ, ಈ ಮಾತಿಗೇನು ಕಮ್ಮಿ ಇಲ್ಲ. ಸರಿ, ಅದೇನು ಕರೆದೆ ಅಂತ ಈಗಲಾದರೂ ಹೇಳು. ರೀ, ಶಾಸ್ತ್ರಿಗಳಿಗೆ ಒಂದು ಫೋನ್ ಮಾಡಿ, ಹುಡುಗಿ ಮನೆಯವರೆಲ್ಲ ಬರೋ ದಿನ ಅವರು ಬರಲಿ. ಅವರೇ ತಾನೇ ಹುಡುಗಿನ ಹುಡ್ಕೊಟ್ಟಿದ್ದು. ನಾನು ಅವರಿಗೆ ಆಗಲೇ ಫೋನ್ ಮಾಡಿದ್ದೆ, ನಾನು ಬರೋಕ್ಕಾಗಲ್ಲ, ಅವತ್ತು ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದ್ರು. ಪುರೋಹಿತರು ಅಂದಮೇಲೆ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಆದರೂ ಸ್ವಲ್ಪನಾದರೂ ಬಿಡು ಮಾಡಿಕೊಂಡು ಬಂದು ಹೋಗ್ತಾರೇನೋ ಅಂತ ಕೇಳಿದೆ. ಇಲ್ಲಿ ಬಿಡಿ, ಅವ್ರ ಅನುಕೂಲ. ನಿವೇದಿತಿಗೊಂದು ಫೋನ್ ಮಾಡಬೇಕಿತ್ತು ಕಣೆ. ಅಯ್ಯೋ, ನಾನು ಮಾಡಲ್ಲಪ್ಪ. ಫ್ರೆಂಡ್ಸ್ ಜೊತೆ ಆರಾಮಾಗಿ ಇರೋಕ್ಕೂ ಬಿಡಲ್ವಲ್ಲ ನೀನು ಅಂತ ಬೈತಾಳೆ. ನೀವೇ ಮಾಡಿ. ಹಲೋ ಮಗಳೇ ನಿವೇದಿತಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ನೀನು ಕೇಳೋದು ಯಾರಾದರೂ ಕೇಳಿಸ್ಕೊಂಡಿದ್ರೆ ಮಗಳೆಲ್ಲ ಫಾರಿನಲ್ಲಿ ಇರಬೇಕು ಅಂತ ಅಂದ್ಕೊಂಡಿರೋರು. ನಿನ್ನ 3-4 ದಿನ ಬಿಟ್ಟು ಯಾವತ್ತೂ ನಾನು ಅಮ್ಮ ಇಲ್ವಲ್ಲಮ್ಮ, ಹಾಗಾಗಿ ಕೇಳಿದೆ. ಮತ್ತೆ ಯಾವಾಗ ಬರೋದು? ಇವತ್ತು ನೈಟ್ ಹೊರಟು ಬೆಳಗಿನ ಜಾವ ಬರ್ತೀವಪ್ಪ. ಹೌದಾ? ವೆರಿ ಗುಡ್. ಓಕೆ, ಟೇಕ್ ಕೇರ್, ಬಾಯ್. ಏನಂತ್ರಿ? ನಾನು ಹೇಗಿದ್ಯಾ ಅಂತ ಕೇಳಿದ್ನಲ್ಲ, ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ನೀನು ಕೇಳೋದು ಯಾರಾದರೂ ಕೇಳಿಸ್ಕೊಂಡ್ರೆ ಮಗಳು ಫಾರಿನಲ್ಲಿದ್ದಾಳೇನೋ ಅಂತ ಅನ್ಕೋತಾರೆ ಅಂದ್ಲು. ನಾನು ಹೇಳಿಲ್ವಾ, ಏನಾದರೂ ಒಂದು ಹೇಳ್ತಾಳೆ ಅವಳು. ಅದಕ್ಕೆ ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ. ರಾಜಿ, ನಿವೇದಿತಾ ಹೇಳಿದ್ಲು ಇವತ್ತು ನೈಟ್ ಹೊರಟು ಬೆಳಗಿನ ಜಾವ ಇಲ್ಲಿಗೆ ಬರ್ತಾರಂತೆ. ಹೌದಾ? ಒಳ್ಳೇದಾಯ್ತು ಬಿಡಿ. ನಾಳೆ ಎಲ್ಲ ರೆಸ್ಟ್ ತಗೊಂಡ್ಬಿಡ್ಲಿ. ನಾಳಿದ್ದು ಹುಡುಗಿ ಮನೆಯವ್ರನ್ನೆಲ್ಲ ನಮ್ಮ ಮನೆಗೆ ಬರೋಕ್ಕೆ ಹೇಳೋಣ. ಸರಿ ಸರಿ ಶರಣ್ಯ, ನಾನಿನ್ನು ಬರ್ತೀನಿ. ನಾನು ಬಂದು ಸುಮಾರು ಹೊತ್ತಾಯಿತು. ಈ ನಡುವೆ ಬೇರೆ ಕಾಲೇಜಿಗೂ ಸರಿಯಾಗಿ ಹೋಗ್ತಿಲ್ಲ. ಅಟ್ಲೀಸ್ಟ್ ಏನು ಮಾಡೋದು ಅನ್ನೋದಾದರೂ ಫ್ರೆಂಡ್ ಹತ್ರ ಫೋನ್ ಮಾಡಿ ಕೇಳ್ಕೋಬೇಕು. ಸರಿ, ಆದರೆ ಡೈಲಿ ನಾವಿಬ್ಬರು ಮೀಟ್ ಆಗಬೇಕು ಅಷ್ಟೇ. ಇಲ್ಲಾಂದರೆ ನಿಮ್ಮನ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ಸರಿ, ದಿನದಲ್ಲಿ ಒಂದು ಟೈಮಿಂಗ್ ಇಟ್ಕೊಳ್ಳೋಣ. ಆ ಟೈಮಿಂಗ್ಸಲ್ಲಿ ನಾನು ನೀನು ಭೇಟಿಯಾದ್ರಾಯ್ತು, ಸರಿನಾ? ಹಾಂ, ಹಾಗೆ ಮಾಡೋಣ. ಡೈಲಿ ಈವ್ನಿಂಗ್ 5 o'clockಗೆ ಇಬ್ಬರು ಎಲ್ಲಿದ್ರು ಪಾರ್ಕ್ ಹತ್ರ ಬಂದು ಮೀಟ್ ಆಗೋಣ, ಸರಿನಾ? ಓಕೆ. ಅಮ್ಮ, ನಿವೇದಿತಾ ಬಾ. ಟ್ರಿಪ್ ಎಲ್ಲ ಚೆನ್ನಾಗಾಯ್ತಾ? ಹ್ಞೂ ಅಮ್ಮ, ಆದರೆ ಅಲ್ಲೆಲ್ಲ ಸುತ್ತಾಡಿ ತುಂಬ ಸುಸ್ತಾಗೋಗಿದೆ. ನಂಗೆ ಗೊತ್ತು ಮಗಳೇ, ನಿನ್ನ ಬೆಡ್ರೂಮಲ್ಲಿ ಫ್ಲಾಸ್ಕಲ್ಲಿ ಕಾಫಿ ಹಾಕಿಟ್ಟಿದ್ದೀನಿ. ಹೋಗಿ ಕುಡಿದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು. ಎಲ್ಲರೂ ಆಫೀಸು ಕಾಲೇಜಿಗೆ ಹೋದ್ಮೇಲೆ ಎದ್ದು ಫ್ರೆಶ್ ಅಪ್ ಆಗುವಂತೆ. ಸರಿ ಅಮ್ಮ, ಬ್ಯಾಗ್ ಕೊಡು. ಯಪ್ಪ, ಈ ಬ್ಯಾಗ್ ಎಷ್ಟೊಂದು ಭಾರ ಇದೆ. ಪಾಪ, ಇದನ್ನು ಹೇಗೆ ಎತ್ಕೊಂಬಂದ್ಲು? ರಾಜಿ, ನಿವೇದಿತಾ ಬಂದ್ಲಾ? ಹೌದು ರೀ, ಪಾಪ ಈ ಬ್ಯಾಗ್ ಎಷ್ಟೊಂದು ಭಾರ ಇದೆ ಗೊತ್ತಾ? ಅವಳು ಒಬ್ಬಳೇ ಎತ್ಕೊಂಡ್ಬಂದಿದ್ದಾಳೆ. ನೀವಾದರೂ ಹೋಗಿ ಕರ್ಕೊಂಡು ಬರಬಾರ್ದಾ? ನಾನು ಹೋಗೋಳನ್ನು ಕರ್ಕೊಂಬರೋಣ ಅಂತಾನೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ. ಅದೇನಪ್ಪ, ಅಲಾರಾಮ್ ಹೊಡೆದಿದ್ದೆ ನನಗೆ ಕೇಳಿಸ್ಲಿಲ್ಲ. ಮೊಬೈಲ್ ಏನಾದರೂ ಸೈಲೆಂಟಲ್ಲಿದೆಯಾ ಏನೋ ಗೊತ್ತಿಲ್ಲ. ತಕ್ಷಣ ಎಚ್ಚರಿಕೆ ಆಯಿತು, ಎದ್ದು ನೋಡ್ತೀನಿ 2-3 ಮಿಸ್ಡ್ ಕಾಲ್ ಇತ್ತು. ಹಾಗಾಗಿ ಬಂದೆ. ಸರಿ, ಎಲ್ಲಿ ಅವಳು? ತುಂಬ ಸುಸ್ತಾಗಿದೆ ಅಮ್ಮ, ಸುತ್ತಾಡಿ ಅಂದ್ಲು. ಕಾಫಿ ಕುಡಿದು ಮಲ್ಗು, ಆಮೇಲೆ ನಿಧಾನಕ್ಕೆ ಎದ್ದೇಳು ಅಂದೆ. ಅದಕ್ಕೆ ರೂಮಿಗೆ ಹೋದ್ಲು. ಸರಿ, ಆರಾಮಾಗಿ ಮಲ್ಗಿರ್ಲಿ ಬಿಡು. ನೀನು ಸ್ವಲ್ಪ ಹೊತ್ತಾದ್ಮೇಲೆ ನಿವೇದಿತಾ ಎದ್ದೇಳಮ್ಮ ಅಂದ್ಕೊಂಡು ಹೋಗ್ಬೇಡ, ಗೊತ್ತಾಯ್ತಾ? ಅದು ಯಾಕ್ರಿ ನನ್ನ ಕಂಡ್ರೆ ಆ ಥರ ಉರಿದು ಬೀಳ್ತೀರಾ? ಸರಿ, ಆ ಬ್ಯಾಗ್ ಕೊಡು. ನಿವೇದಿತಾ, ಚೆನ್ನಾಗಿ ರೆಸ್ಟ್ ತಗೊಂಡ್ಯಾ? ನೋಡು, ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಬೇಕಾದ್ರೆ ಆರಾಮಾಗಿ ಮಲ್ಕೊ.
ಆಮೇಲೆ ಆಮೇಲೆ ಏನು ಅಂತ ನಾನು ಹೇಳ, ಕೆಲಸ ಇದೆ. ಕೆಲಸ ಏನೋ ಇದೆ, ಆದರೆ ಅದು ನಿನಗೆ ತುಂಬ ಇಷ್ಟವಾದ ಕೆಲಸ. ನನಗಿಷ್ಟವಾದ ಏನಮ್ಮ ಅದು? ನಾನು ನೀನು ಶಾಪಿಂಗಿಗೆ ಹೋಗ್ಬೇಕು ಕಣೆ. ಏನು ಶಾಪಿಂಗಿಗೆ ಹೋಗ್ಬೇಕಾ? ಏನಮ್ಮ ಸಮಾಚಾರ? ಆ ಕಿರಣ್ಗೆ ಒಂದು ಹುಡುಗಿ ನೋಡ್ಕೊಂಡು ಬಂದ್ವಲ್ಲ, ನಾಳೆ ಆ ಹುಡುಗಿ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಹೂವು ಹಣ್ಣು ಎಲ್ಲ ತರಬೇಕು. ಹಾಗೆ ಅವ್ರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದಲ್ವಾ, ಅವ್ರಿಗೇನಾದರೂ ಗಿಫ್ಟ್ ತರೋಣ ಅಂತ. ಅದಕ್ಕೆ ನೀನು ಬರಲಿ ಅಂತ ಕಾಯ್ಕೊಂಡಿದ್ದೆ. ಸರಿ, ನನಗೂ ಹೊಸ ಡ್ರೆಸ್ ಕೊಡಿಸ್ಬೇಕು. ಕೊಡಿಸ್ಲಿಲ್ಲ ಅಂದರೆ ನೀನು ಬಿಡ್ತೀಯಾ? ಸರಿ, ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಲಗು. ನಾನು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಆಮೇಲೆ ಇಬ್ಬರು ಶಾಪಿಂಗಿಗೆ ಹೋಗೋಣ. ಅಮ್ಮ, ನನಗಂತೂ ಎಷ್ಟೊತ್ತಿಗೆ ಅತ್ತಿಗೆ ನೋಡ್ತೀನೋ ಅಂತ ಅನಿಸಿದೆ. ಅವತ್ತಂತೂ ನೋಡಲಿಲ್ಲ. ಯಾಹೂ, ನಾಳೆ ನೋಡ್ಬೋದು. ಒಳ್ಳೆ ಹುಡುಗಿ. ಬೇಗ ಬೇಗ ಶಾಪಿಂಗ್ ಮುಗಿಸಿ ಬಂದು ರೆಸ್ಟ್ ಮಾಡಿಬಿಡ್ಬೇಕು. ನಾಳೆ ಅತ್ತಿಗೆ ಮನೆಯವರೆಲ್ಲ ಬಂದಾಗ ಲವಲವಿಕೆಯಿಂದ ಓಡಾಡಬೇಕಲ್ಲ. ನಿವೇದಿತಾ, ತಿಂಡಿ? ಹಾಂ ಅಮ್ಮ, ಬಂದೆ. ನಿವೇದಿತಾ ಹಾಗೆ ರಾಜೇಶ್ವರಿ ಇಬ್ಬರು ಶಾಪಿಂಗಿಗೆ ಅಂತ ಹೊರಡ್ತಾರೆ. ಹುಡುಗಿ ಮನೆಯವರೆಲ್ಲ ಕಿರಣ್ ಮನೆಗೆ ಬರ್ತಿದ್ದಾರೆ. ಬಂದಮೇಲೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.